ನಮಸ್ಕಾರ ಸ್ನೇಹಿತರೆ, ದ್ವಿತಿ ಲಾಗ್ಸ್ ಚಾನಲ್ಗೆ ಸ್ವಾಗತ ರೀ. ನಾನು ಇವತ್ತಿನ ವಿಡಿಯೋದಲ್ಲಿ ಬೆಂಡೆಕಾಯಿ ಗ್ರೇವಿನ ಯಾವ ಥರನಾಗಿ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನೋಡಾಕತ್ತೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಈ ಪಲ್ಯ ರೊಟ್ಟಿ ಮತ್ತು ಚಪಾತಿ, ಅನ್ನಕ್ಕೂ ಹಾಗೆ ಮುದ್ದೆಗೂ ತುಂಬ ರುಚಿಯಾಗಿರ್ತೈತೆ ರೀ. ಒಂದು ಸಾರಿ ಟ್ರೈ ಮಾಡಿ ನೋಡಿರಿ. ಹೆಂಗೆ ಮಾಡೋದಂತ ಹೇಳ್ತೀನಿ. ಮೊದಲು ರೀ ನಾನು ಬೆಂಡೆಕಾಯಿಗಳನ್ನೆಲ್ಲ ಸ್ವಚ್ಛಂಗೆ ತೊಳ್ಕೊಂಡು ಒಂದು ಒಣಗಿದ ಬಟ್ಟೆ ಒಳಗೆ ಹಾಕಿ ಒರೆಸ್ಕೊಂಡ್ರಿ. ಅದು ನೀರು ಇತ್ತಂದ್ರೆ ಲೋಳಿ ಹಂಗೆ ಆಗ್ತೈತೆ ರೀ, ಅದು ಪಲ್ಯ ಅಷ್ಟೊಂದು ರುಚಿ ಅನ್ಸಂಗಿಲ್ಲ ರೀ. ಸಣ್ಣದಾಗಿ ಕಟ್ ಮಾಡ್ಕೊಂಡೇನಿ ರೀ. ನೀವು ಬೇಕಾದರೆ ಇದಕ್ಕಿಂತ ದಪ್ಪವಾಗಿನೂ ಕಟ್ ಮಾಡ್ಕೋಬೋದು, ಇದಕ್ಕಿಂತ ಸಣ್ಣಾಗಿ ಕಟ್ ಮಾಡ್ಕೋಬೋದು. ಇವಾಗ ರೀ ನಾನು ಒಂದು ಪಾತ್ರೆನ ಕಾಯಕ್ಕೆ ಇಟ್ಕೊಂಡೀನಿ ರೀ. ಪಾತ್ರೆ ಕಾದೈತೆ, ಅದಕ್ಕೆ ಎಣ್ಣೆ ಹಾಕ್ಕೊಂಡೀನಿ ರೀ. ಎಣ್ಣೆ ಸಹಿತ ಕಾದೈತೆ. ಅದಕ್ಕೆ ನಾನು ಏನು ಹೆಂಚಿಟ್ಕೊಂಡಿದ್ನಲ್ಲ ರೀ ಬೆಂಡೆಕಾಯಿಗಳನ್ನು, ಅದನ್ನು ಹಾಕಿ ಹುರ್ಕೊಳತ್ತೀನಿ ರೀ. ಬೆಂಡೆಕಾಯಿಗಳನ್ನ ಚೆಂದಂಗೆ ಹುರ್ಕೋಬೇಕು ರೀ. ನಾವು ತೊಳ್ಕೊಂಡುವಾಗ ನೀರು ಇತ್ತಂದ್ರೆ ರೀ, ಅದು ನೀರು ಲೋಳಿ ಹಂಗೆ ಆಗ್ತೈತೆ ರೀ, ಪಲ್ಯ ಅಷ್ಟು ರುಚಿ ಅನ್ಸಂಗಿಲ್ಲ ರೀ. ಅದಕ್ಕಾಗಿ ಪೂರ್ತಿ ನೀರಿನ ಅಂಶ ಆರಿದ ಮೇಲೇ ನಾವು ಗ್ರೇವಿನ ಮಾಡ್ಕೋಬೇಕಾಗ್ತೈತೆ ರೀ. ಇವಾಗ ಸಣ್ಣ ಉರಿ ಒಳಗೆ ಪೂರ್ತಿಯಾಗಿ ಕಲರ್ ಚೇಂಜ್ ಆಗ್ಬೇಕು ರೀ, ಅಲ್ಲಿವರೆಗೂ ಹುರ್ಕೋಬೇಕು ರೀ. ನಾವು ಎಷ್ಟು ಚೆನ್ನಾಗಿ ಹುರ್ಕೋತೀವಿ ರೀ, ಗ್ರೇವಿ ಅಷ್ಟು ರುಚಿ ಅನ್ನಿಸ್ತೈತೆ ರೀ. ಇದು ಎಲ್ಲದ್ರ ಜೊತೆನೂ ರುಚಿ ಅನ್ನಿಸ್ತೈತೆ ರೀ. ರೊಟ್ಟಿ ಜೊತೆ, ಚಪಾತಿ ಜೊತೆ, ಹಂಗೆ ಅನ್ನ ಮತ್ತು ಮುದ್ದೆ ಜೊತೆಗೂ ಸೂಪರ್ ಆಗಿರ್ತೈತೆ ರೀ. ಒಂದು ಸಾರಿ ಟ್ರೈ ಮಾಡಿ ನೋಡಿರಿ. ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರಿ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ನಾ ಹಾಕೋ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ನ ನಿಮಗೆ ಬರ್ತೈತೆ ರೀ. ನೋಡೋಕೆ ಈಸಿ ಆಗ್ತೈತೆ ರೀ. ನನ್ನ ಚಾನಲ್ನೊಳಗೆ ನಾನು ಅಡುಗೆ ರೆಸಿಪೀಸನ್ನ ಶೇರ್ ಮಾಡಿದ್ದೀನಿ ರೀ. ನಿಮಗೆ ಕಡಿಮೆ ಟೈಮ್ನಲ್ಲಿ ಕಡಿಮೆ ಪದಾರ್ಥಗಳನ್ನ ಯೂಸ್ ಮಾಡಿ ಹೆಂಗೆ ಮಾಡೋದು ಅಂತೇಳಿ ಹೇಳಿದ್ದೇನೆ ರೀ. ಒಂದು ಸಾರಿ ನನ್ನ ಚಾನಲ್ಗೆ ಹೋಗಿ ಚೆಕ್ ಮಾಡಿರಿ. ಇವಾಗ ಎಲ್ಲ ಬೆಂಡೆಕಾಯಿ ಹುರಿದವ್ರಿ, ಅದನ್ನ ಒಂದು ಪಾತ್ರೆ ಒಳಗೆ ತಕ್ಕೊಂಡು ಅದಕ್ಕೆ ಒಗ್ಗರಣೆನ ಹಾಕೋತೇನೆ ರೀ. ಅವನ್ನೆಲ್ಲನೂ ತಕ್ಕೊಳತ್ತೇನು. ಅದಕ್ಕೆ ಇವಾಗ ಎಣ್ಣೆ ಹಾಕೋತೇನೆ ರೀ. ಈಗಾಗಲೇ ಅದು ಪಾತ್ರೆ ಕಾದೈತೆ ರೀ. ಇನ್ನು ಜಾಸ್ತಿ ಎಣ್ಣೆ ಕಾಯೋಕ್ಕೆ ಭಾಳ ಏನು ಟೈಮ್ ತೊಗೊಳಂಗಿಲ್ಲ ರೀ, ಬೇಗನೆ ಎಣ್ಣೆ ಕಾಯ್ತೈತಿ. ಇವಾಗ ಪಲ್ಯ ಮಾಡೋಕ್ಕೆ ಎಷ್ಟು ಬೇಕು ಅಂದರೆ 3ರಿಂದ 4 ಸ್ಪೂನಷ್ಟು ಎಣ್ಣೆನ ತೊಗೊಂಡೇನಿ ರೀ. ಎಣ್ಣೆ ಕಾದ್ಮೇಲೆ ಅದಕ್ಕೆ ಸಾಸಿವೆ, ಒಗ್ಗರಣೆ ಸಾಮಾನುಗಳಾದಂಥ ಸಾಸಿವೆ ಹಾಕ್ಕೊಳತ್ತೇನೆ ರೀ. ಸಾಸಿವೆ ಚಿಟಪಟ ಅಂದಮೇಲೆ ರೀ ಅದಕ್ಕೆ ಜೀರಿಗೆ ಹಾಕ್ಕೋಬೇಕು ರೀ. ಜೀರಿಗೆ ಹಾಕೊಂಡ್ಮೇಲೆ ರೀ ಅದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಒಂದು ಈರುಳ್ಳಿ ಹಣ್ಣು ಹಾಕ್ಕೊಳತ್ತೇನೆ ರೀ. ದೊಡ್ಡ ಸೈಜ್ ಈರುಳ್ಳಿ ಇತ್ತಂದ್ರೆ 1 ಹಾಕೋರಿ, ಸಣ್ಣದಿತ್ತಂದ್ರೆ 2 ಹಾಕೋರಿ. ಈರುಳ್ಳಿ ರೀ ಪೂರ್ತಿ ಮೆತ್ತಗಾಗೋವರೆಗೂ ಎಣ್ಣೆಯಲ್ಲಿನ ಬಾಡಿಸ್ಕೋಬೇಕು ರೀ. ಹಸಿ ಇತ್ತಂದ್ರೆ ಬಾಯಿಗೆ ಅದು ಕತ್ತಂತ ಅನಿಸುತ್ತೆ, ಅದು ರುಚಿ ಅನ್ಸಂಗಿಲ್ಲ ರೀ. ಅದಕ್ಕಾಗಿ ಅದು ಪೂರ್ತಿ ಮೆತ್ತಗಾಗೋವರೆಗೂ ಹುರ್ಕೋಬೇಕು ರೀ. ಇವಾಗ ನಾನು ಇಲ್ಲಿ ಒಂದು ಟೊಮೆಟೊನ ಕಟ್ ಮಾಡಿ ಹಾಕ್ಕೊಳತ್ತೇನೆ ರೀ. ನೀವು ಬೇಕಿದ್ದರೆ ಮಿಕ್ಸಿ ಜಾರಿಗೆ ಹಾಕಿ ನಮಗೆ ರುಬ್ಕೊಂಡ್ರಂದ್ರೆ ಅದು ದಪ್ಪವಾಗಿ ಗ್ರೇವಿ ರೆಡಿ ಆಗ್ತೈತೆ ರೀ. ಬೇಕಿದ್ದರೆ ನಿಮ್ಗೆ ಹೇಗೆ ಬೇಕು ನೋಡಿರಿ ಹಂಗೆ ಟೊಮೆಟೊ ಹೆಂಚಿನೂ ಹಾಕ್ಕೋಬೋದು, ಬೇಕಾದರೆ ಮಿಕ್ಸಿ ಜಾರಿಗೆ ಹಾಕಿ ಹಾಕ್ಕೋಬೋದು ರೀ. ಟೊಮೆಟೊ ಪೂರ್ತಿಯಾಗಿ ಮೆತ್ತಗಾಗಬೇಕು ರೀ, ಅಲ್ಲಿವರೆಗೂ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು ರೀ. ನಾನಿಲ್ಲಿ ಹುಣಸೆ ಹಣ್ಣನ್ನು ನೆನೆಸೋಕೆ ಇಟ್ಟಿದ್ದೀನಿ ರೀ. ಈ ಹುಣಸೆ ಹಣ್ಣನ್ನು ರಸನ ಹಾಕೋತೇನೆ ರೀ. ಇವಾಗ ಸಣ್ಣ ಒಂದು ಅಡಿಕೆಯಷ್ಟು ಹುಣಸೆ ಹಣ್ಣನ್ನು ನೆನೆಸ್ಕೊಂಡಿದ್ದೆ, ಆ ಹುಣಸೆ ಹಣ್ಣಿನ ರಸನ ಹಾಕ್ಕೊಳತ್ತೇನು. ಹುಣಸೆ ಹಣ್ಣಿನ ರಸ ಹಾಕ್ಕೊಳ್ಳೋದ್ರಿಂದ ಇನ್ನೂ ರುಚಿ ಚೆನ್ನಾಗಿ ಬರ್ತೈತೆ ರೀ. ಅದಕ್ಕಾಗಿ ಹುಣಸೆ ಹಣ್ಣಿನ ರಸ ಹಾಕ್ಕೊಳತ್ತೇನು. ಅದಕ್ಕೆ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತೇನೆ ರೀ. ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಳ್ರಿ, ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡ್ರಿ. ಜಾಸ್ತಿ ಹಾಕೊಂಡ್ರೆ ಏನೂ ಮಾಡೋಕ್ಕಾಗಲ್ಲ, ಕಡಿಮೆ ಹಾಕೊಂಡ್ರೆ ಮತ್ತೆ ಟೇಸ್ಟ್ ನೋಡಿ ಹಾಕ್ಕೋಬೋದು ರೀ. ಇವಾಗ ನಾನು ಅರಿಶಿನ ಪುಡಿ ಹಾಕ್ಕೊಳತ್ತೇನೆ ರೀ. ಅರಿಶಿನ ಪುಡಿ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ. ಅದು ಅರಿಶಿನ ಪುಡಿ ಜಾಸ್ತಿ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಅಷ್ಟೊಂದು ಚೆನ್ನಾಗಿ ಅನ್ಸಲ್ಲ ರೀ. ಚಿಟಿಕೆ ಅಷ್ಟನ್ನು ಅರಿಶಿನ ಪುಡಿ ಹಾಕ್ಕೊಳ್ರಿ. ಹಂಗೆ ಖಾರ ಹಾಕ್ಕೋಬೇಕು ರೀ. ನಾನಿಲ್ಲಿ ಮಸಾಲೆ ಕೂಡಿಸಿರೋ ಖಾರ ಹಾಕ್ಕೊಳತ್ತೀನಿ. ನೀವು ಅಚ್ಚ ಖಾರದ ಪುಡಿ ಹಾಕೊಂಡ್ರಂದ್ರೆ ಧನಿಯಾ ಪುಡಿ, ಜೀರಾ ಪೌಡ್ರು, ಹಾಗೆ ಗರಂ ಮಸಾಲೆ ಮತ್ತು ಎಲ್ಲವನ್ನು ಮಸಾಲೆ ಎಕ್ಸ್ಟ್ರಾ ಮಸಾಲೆ ಹಾಕ್ಕೋಬೋದು ರೀ. ನಾನಿಲ್ಲಿ ಮಸಾಲೆ ಕೂಡಿಸಿರೋ ಖಾರನ ಹಾಕ್ಕೊಳ್ಳೋದ್ರಿಂದ ಜಾಸ್ತಿ ಏನು ಮಸಾಲೆ ಹಾಕ್ಕೊಳಂಗಿಲ್ಲ ರೀ. ಹಂಗೆ ನಾನಿಲ್ಲಿ ಗರಂ ಮಸಾಲೆ ಪೌಡ್ರ್ ಒಂದನ್ನು ಹಾಕ್ಕೋತೀನಿ ರೀ. ಎಲ್ಲನೂ ಚೆಂದಂಗೆ ಮಿಕ್ಸ್ ಮಾಡ್ಕೋಬೇಕು ರೀ. ಮಿಕ್ಸ್ ಮಾಡ್ಕೊಂಡು ಒಂದು 3 ನಿಮಿಷದಷ್ಟು ಫ್ರೈ ಮಾಡ್ಕೋಬೇಕು ರೀ ಸಣ್ಣ ಉರಿ ಒಳಗೆ. ಇವಾಗ ನಾನು ಅದು ಫ್ರೈ ಆದಮೇಲೆ ಹುರಿದು ಇಟ್ಕೊಂಡಿರುವಂಥ ಬೆಂಡೆಕಾಯಿಗಳನ್ನು ಹಾಕೊಂಡು ಎಲ್ಲನೂ ಚೆಂದಂಗೆ ಮಿಕ್ಸ್ ಮಾಡ್ಕೋತೀನಿ ರೀ. ನೋಡೋಕೆ ಎಷ್ಟು ಕಲರ್ಫುಲ್ಲಾಗಿ ಅನ್ಸತೈತೆ ರೀ. ನೀವು ಒಂದು ಸಾರಿ ಟ್ರೈ ಮಾಡಿರಿ. ಹಂಗೆ ನೀವು ಹೆಂಗೆ ಗ್ರೇವಿನ ರೆಡಿ ಮಾಡ್ತೀರಿ ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ. ಮತ್ತು ನಿಮಗೆ ಮತ್ತು ಯಾವ ರೆಸಿಪಿ ಮಾಡಿ ತೋರಿಸ್ಬೇಕು ಅಂತ ಅದನ್ನು ಸಹಿತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ. ಇವಾಗ ಎಲ್ಲವನ್ನು ಚೆಂದಂಗೆ ಮಿಕ್ಸ್ ಮಾಡ್ಕೊಂಡೇನಿ ರೀ. ನಿಮ್ಗೆ ಗ್ರೇವಿ ಎಷ್ಟು ತಿಕ್ನೆಸ್ ಬೇಕು ನೋಡ್ಕೊಂಡು ನೀರು ಹಾಕ್ಕೊಳ್ರಿ. ನಾನಿಲ್ಲಿ 1 ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಳತ್ತೇನೆ ರೀ. ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ರಿ. ನೀರು ಹಾಕ್ಕೊಂಡು ಎಲ್ಲನೂ ಮತ್ತೊಮ್ಮೆ ಚೆಂದಂಗೆ ಮಿಕ್ಸ್ ಮಾಡ್ಕೋಬೇಕು ರೀ.
ಒಂದೇ ಥರ ಗ್ರೇವಿನ ತಿಂದು ಬೇಜಾರಾಗಿದ್ದರೆ ಈ ಥರನೂ ಒಂದು ಸಾರಿ ಟ್ರೈ ಮಾಡಿ ನೋಡಿರಿ. ಇವಾಗ ಸ್ವಲ್ಪ ಬೆಲ್ಲನ ಹಾಕ್ಕೊಳತ್ತೇನೆ ರೀ. ಬೆಲ್ಲ ಮತ್ತು ಹುಣಸೆ ಹಣ್ಣನ್ನು ಹಾಕ್ಕೊಳ್ಳೋದ್ರಿಂದ ಗ್ರೇವಿ ಇನ್ನೂ ರುಚಿ ಅನ್ನಿಸ್ತೈತೆ ರೀ. ಹಂಗೆ ಟೊಮೆಟೊ ಹಾಕಿದ್ದೀವಿ, ಇನ್ನೂ ರುಚಿ ಅನ್ನಿಸ್ತೈತೆ ರೀ. ಇವಾಗ ನಾನು ಪ್ಲೇಟ್ ಮುಚ್ಚಿ 3-4 ನಿಮಿಷದಷ್ಟು ಬೇಯಿಸ್ಕೊತೀನಿ ರೀ. ಯಾಕಂದರೆ ಈಗ ಆಲ್ರೆಡಿ ನಾವು ಹುರಿಯುವಾಗ 70% ಬೆಂದಿರ್ತಾವೆ. ಇನ್ನೇನು ಜಾಸ್ತಿ ಟೈಮ್ ತೊಗೊಳ್ಳಲ್ಲ ಬೆಂಡೆಕಾಯಿ ಬೇಯೋಕ್ಕೆ. ಇವಾಗ ಬೆಂಡೆಕಾಯಿ ಗ್ರೇವಿ ರೆಡಿ ಆಯ್ತು ನೋಡಿರಿ. ಈ ತೆರನಾಗಿ ಕಾಣಿಸುತ್ತೆ. ಇವಾಗ ನೀವು ಕೊತ್ತಂಬರಿ ಹಾಕ್ಕೊಂಡು ಸರ್ವ್ ಮಾಡ್ಕೊಂಡ್ರೆ ಆಯಿತು. ತುಂಬ ರುಚಿಯಾದಂಥ ಬೆಂಡೆಕಾಯಿ ಗ್ರೇವಿ ರೆಡಿ ಆಯಿತು. ನಾನಿಲ್ಲಿ ಚಪಾತಿಯೊಂದಿಗೆ ಸರ್ವ್ ಮಾಡ್ತಾಯಿದ್ದೀನಿ. ಬಿಸಿ ಬಿಸಿ ಬೆಂಡೆಕಾಯಿ ಗ್ರೇವಿ ಚಪಾತಿ ಹಾಗೆ ತುಪ್ಪ ಇದ್ರಂತೆ ಸ್ವರ್ಗಕ್ಕೆ ಮೂರೇ. ನೀವು ಒಂದು ಸಾರಿ ಟ್ರೈ ಮಾಡಿರಿ, ಹೆಂಗೆ ಅನಿಸ್ತು ಅಂತೇಳಿ ನಾನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ. ಅನ್ನದಾತು ಸುಖೀ ಭವ.